ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ನಾವು ಭಗವನ್ ನಾಮ ಸ್ಮರಣೆ ಮಹಿಮೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಗುರುಗಳ ಚರಿತ್ರೆ ಅಥವಾ ಮಹಾತ್ಮರ ಚರಿತ್ರೆ ಅಥವಾ ಒಳ್ಳೆ ವಿಚಾರಗಳು ತಿಳ್ಕೊಳ್ಳೋದ್ರಿಂದ ಏನಪ್ಪಾ ಆಗುತ್ತೆ ಅಂತಂದ್ರೆ ಜ್ಞಾನ ಬೆಳೆಯುತ್ತೆ, ಅಜ್ಞಾನ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸರಿ, ಸದ್ಗುರು ಕೈವಾರ ಯೋಗಿ ನಾರಾಯಣ ತಾತಯ್ಯನವರು ಒಂದು ಕೀರ್ತನೆಯಲ್ಲಿ ಭಗವನ್ ನಾಮ ಸ್ಮರಣೆ ಮಹಿಮೆ ಏನು, ಭಗವಂತನ ಹೆಸರು ಹೇಳಿಕೊಳ್ಳೋದ್ರಿಂದ ಏನೇನು ಉಪಯೋಗಗಳು ಏನೇನು ಆಗಿದೆ ಅಂತ ಹೇಳಿದ್ದಾರೆ. ಅದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ತಾತಯ್ಯನವರು ಹೇಳಿದ್ದಾರೆ, ಶ್ರೀ ನಾರಾಯಣ ನಾಮಾಮೃತ ರಸಪಾನಮು ಸೇಯವೇ ಪದರಕೆ ಮನಸ ಅಕ್ಷಯ ಮೊಸಗಿ ಸಂರಕ್ಷಣ ದೇಸೆ ಆಧಾರಂ ವಿಧಿ ತಲೆಯವೇ ಮನಸ ಅಂತ ಸದ್ಗುರುಗಳು ಹೇಳಿದ್ದಾರೆ. ನಾರಾಯಣ ಅನ್ನುವಂತ ಹೆಸರು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಈ ಹೆಸರನ್ನ ನಾವು ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಬಾಯಿಗೆ ಅಭ್ಯಾಸ ಮಾಡ್ಕೊಂಡ್ರೆ ಏನಪ್ಪಾ ಆಗುತ್ತಂತಂದ್ರೆ ಅಕ್ಷಯ ಮೊಸಗಿ ಅಕ್ಷಯ ಆಗಿ ಸಂರಕ್ಷಣೆ ಮಾಡುತ್ತೆ. ನಮ್ಮ ಕಷ್ಟ ಕಾಲದಲ್ಲಿ ಈ ನಾಮಸ್ಮರಣೆ ಅನ್ನುವಂಥದ್ದು ನಮ್ಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ಸದ್ಗುರುಗಳು ಹೇಳಿದ್ದಾರೆ. ಹಾಗೆ ಈ ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಸಂದರ್ಭವನ್ನು ಸಹ ಸದ್ಗುರುಗಳು ಹೇಳ್ತಾ, ಕುರುಪತಿ ಬಹು ದುರ್ಜನ ಮುನ ಸಬಲೋ ದ್ರೌಪದಿ ಒಲು ಈಡ್ಚಗನೋ ಮನಸುನ ಮಾಧವ ಅಚ್ಯುತ ಕೃಷ್ಣ ಮಾನಮುಗಾವಗ ರಮ್ಮನಗಾನು ಮೇರುವು ಸಮಮಗು ಅಕ್ಷಯ ಒಲು ಇಚ್ಚಿ ರಕ್ಷಿಂಚಿನ ಕೃಷ್ಣಾಮೃತಮಿದಿ ಅಂತ ತಾತಯ್ಯನವರು ಹೇಳ್ತಾರೆ. ನಿಮ್ಗೆ ಗೊತ್ತಿರ್ತಕ್ಕಂಥದ್ದು, ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಅಂದ್ರೆ ಕುರು ಸಭೆಯಲ್ಲಿ ಪಂಚ ಪಾಂಡವರು ಈ ಜೂಜಾಟದಲ್ಲಿ ಸೋತು ಇದ್ದಾಗ ಈ ದುಶ್ಯಾಸನ ವಸ್ತ್ರಾಪಹರಣ ಅಂದ್ರೆ ದ್ರೌಪದಿಯ ವಸ್ತ್ರಾಪಹರಣ ಮಾಡುವಂತಹ ಸಂದರ್ಭದಲ್ಲಿ, ಸೀರೆ ಇಡುವಂತಹ ಸಂದರ್ಭದಲ್ಲಿ ದ್ರೌಪದಿ ಏನ್ ಮಾಡ್ತಾಳೆ ಅಂತಪ್ಪ ಅಂತಂದ್ರೆ ಕೃಷ್ಣನ ಹೆಸರನ್ನ ಸ್ಮರಣೆ ಮಾಡ್ತಾಳೆ. ಅವ್ರ ತವರ ಮನೆ ಹೆಸರನ್ನು ಸ್ಮರಣೆ ಮಾಡಲ್ಲ, ಪಾಂಡವರ ಒಂದು ಕರಿಯಲ್ಲ. ಯಾರನ್ನ ಕರೀತಾರೆ ಅಂತಂದ್ರೆ ಭಗವಂತನಾದ ಶ್ರೀ ಮಾಧವ ಅಚ್ಯುತ ಕೃಷ್ಣ ಅಂತ ದ್ರೌಪದಿ ಕರೀತಾಳೆ. ಅವಾಗ ಏನಪ್ಪ ಆಗುತ್ತಂತಂದ್ರೆ ಶ್ರೀಕೃಷ್ಣ ಪರಮಾತ್ಮನು ಆ ಸೀರೆಯನ್ನ, ದುಶ್ಯಾಸನ ಎಳಿತಾ ಇರ್ತಕ್ಕಂತಹ ಸೀರೆಯನ್ನ ಅಕ್ಷಯ ಮಾಡ್ತಾನೆ, ಅಂದ್ರೆ ವಿಸ್ತರಿಸ್ತಾ ಹೋಗ್ತಾನೆ. ದುಶ್ಯಾಸನ ಎಷ್ಟು ಎಳೆದ್ರು ಆ ಸೀರೆ ಇನ್ನ ಬರ್ತಾನೆ ಇದೆ. ಕೊನೆಗೆ ದುಶ್ಯಾಸನೇನೆ ಒಂದು ಸುಸ್ತಾಗೋದ ಹೊರತು ಶ್ರೀಕೃಷ್ಣ ಪರಮಾತ್ಮ ಆ ಸೀರೆ ವಿಸ್ತರಿಸ್ತಾ ಹೋದ. ಕಾರಣ ಏನಪ್ಪಾ ಅಂತಂದ್ರೆ ದ್ರೌಪದಿ ಆ ಶ್ರೀಕೃಷ್ಣ ಪರಮಾತ್ಮನ ಒಂದು ಕಷ್ಟದ ಸಮಯದಲ್ಲಿ ನಾಮಸ್ಮರಣೆ ಮಾಡಿರೋದ್ರಿಂದಾನೇ ಈ ಒಂದು ಅವತ್ತು ತನ್ನ ಮಾನ ಉಳಿಯಿತು. ಮತ್ತೆ ಇನ್ನೊಂದು ವಿಚಾರ, ದ್ರೌಪದಿಗೆ ತಕ್ಷಣ ತನ್ನ ಕಷ್ಟದ ಸಮಯದಲ್ಲಿ ಪರಮಾತ್ಮನ ಶ್ರೀಕೃಷ್ಣನ ಹೆಸರು ಹೇಳ್ಕೋಬೇಕು ಅಂತ ತಕ್ಷಣ ಮನಸ್ಸಿಗೆ ಬರಕ್ ಕಾರಣ ಏನು ಅಂತಂದ್ರೆ, ಕಾರಣ ಯೋಚನೆ ಮಾಡಿ ನೀವೇ. ಆ ತಾಯಿ ದ್ರೌಪದಿ ಆ ಶ್ರೀಕೃಷ್ಣ ಪರಮಾತ್ಮನ ಹೆಸರನ್ನ ಅದಕ್ಕಿಂತ ಮುಂಚೆ ಎಷ್ಟು ಸ್ಮರಣೆ ಮಾಡಿರ್ಬೇಕು, ಎಷ್ಟು ತನ್ನ ಬಾಯಿಗೆ, ತನ್ನ ದೇಹಕ್ಕೆ, ತನ್ನ ಮನಸ್ಸಿಗೆ ಅಭ್ಯಾಸ ಮಾಡ್ಕೊಂಡಿದ್ರೆ ಆ ಅಂತಹ ಕಷ್ಟದ ಸಮಯದಲ್ಲೂ ಸಹ ಶ್ರೀಕೃಷ್ಣ ಪರಮಾತ್ಮನ ಹೆಸರು ನೆನಪು ಬರುತ್ತೆ. ಯೋಚನೆ ಮಾಡಿ ಅಲ್ವಾ? ಹಾಗಾಗಿ ಮಾನವ ಜನ್ಮ ಅಂತ ಹುಟ್ಟಿದ ಮೇಲೆ, ಭಗವಂತ ಕೊಟ್ಟದ ಮೇಲೆ ಅದನ್ನ ಸದ್ವಿನಿಯೋಗ ಮಾಡ್ಕೋಬೇಕು. ಆ ಪರಮಾತ್ಮ ನಾಮಸ್ಮರಣೆ ಮಾಡೋದ್ರಿಂದ ಇನ್ನ ಅದ್ಭುತ. ಎಷ್ಟು ಉದಾಹರಣೆಗೆ ಅಜಾಮಿಳನ ಕತೆ ನಾಳೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ರೀತಿ ಭಗವಂತ ನಾಮಸ್ಮರಣೆ ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲಾನು ಸಹ ಪರಮಾತ್ಮ ಯಾವತ್ತೂ ರಕ್ಷಣೆಯಾಗಿ ನಿಲ್ಲತಾನೆ ಅಂತ ಹೇಳ್ತಾ, ಒಳ್ಳೇದಾಗ್ಲಿ. ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಭಾವಿಸ್ತಾ, ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವ.